ಹೋದ ವರ್ಷ ಬಜೆಟ್ ಓದು ಸುಮ್ಮನೆ ಉದಾಹರಣೆ ಎಕ್ಸಾಂಪಲ್ ಅವ್ರು ಏನ್ ಹೇಳಿದ್ರು ಏನ್ ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಕರ್ನಾಟಕಕ್ಕೆ ಬಂತ 26 ಜನ ಎಂಪಿಗಳ್ರಿ ಒಂದಿನ ಬಾಯ್ ಬಿಡ್ಲಿಲ್ವಲ್ಲ, ಒಂದಿನ ಕ್ವಶನ್ ಮಾಡ್ಲಿಲ್ವಲ್ಲ, ಒಂದಿನ ನ್ಯಾಯ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ನಾನೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನ್ ಮಾಡಿದ್ದಾರೆ? ಇವತ್ತು ಮಾತಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಿಲ್ಲ ಅವ್ರಿಗೆ, ನಾಚಿಕೆ ಇಲ್ಲ. ಈಗ ಹೋಗಿ ನಾವಿಲ್ಲಿ ಮಾಡ್ತಾ ಇದೀವಿ ಅಂತ ಅಲ್ಲೇನೋ ಗಾಂಧಿ ಸ್ಟಾಜ್, ಏನ್ ಗಾಂಧಿ ಸ್ಟಾಜ್ ತಾವು ಕೂತ್ಕೊಳ್ತಾರೆ? ಏನ್ ಮಾಡಿದೀವಿ ಅಂತ ಮಾಡ್ತಾರೆ, ಏನ್ ಕರ್ನಾಟಕಕ್ಕೆ ತಂದಿದ್ದಾರೆ? ನಾವು ನಮ್ಮ ಧ್ವನಿಯನ್ನ ಇವತ್ತು ನಾವು ಇಲ್ಲಿ ಬಂದಿರೋರು 136 ಜನ 27 ಜನ MLCಗಳಲ್ಲ, ಕರ್ನಾಟಕ ರಾಜ್ಯನೇ ಇಲ್ಲಿ ಬಂದಿದೆ. ಇಂತ ಒಂದು ದುಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿದ್ರ? ನಮ್ಗೆ ಇಷ್ಟು ಮೋಸ ಆಗ್ತದೆ ಅಂತ ನಾವು ಅನ್ಕೊಂಡಿರಲಿಲ್ಲ. ನಾವು ಹೋರಾಟ ಮಾಡ್ತೀವಿ, ನಮ್ಮ ಹೋರಾಟ ಪ್ರಾರಂಭ ಆಗಿದೆ, ನಮ್ಗೆ ಗೆಲುವು ಸಿಕ್ಕೇ ಸಿಗ್ತದೆ. ಬಿಜೆಪಿ ಇನ್ನೂ ಸಮರ್ಥಿಸಿಕೊಳ್ಳುತ್ತೆ. ಆಯೋಗದ ಪ್ರಕಾರ ಎಲ್ಲ ಹಣನೂ ನೋಡ್ರಿ, ಯಾವ ಹಣನೂ ಬಂದಿಲ್ಲ. ಅದಕ್ಕೆಲ್ಲ ಲೆಕ್ಕಾಚಾರ ಮುಖ್ಯಮಂತ್ರಿಗಳು ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವ್ ಹೇಳಿದೀವಿ. ನಮ್ಗೆ ಎಚ್ಚೆತ್ತುಕೋಬೇಕು, ಯಾಕಂದ್ರೆ ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದ್ರೆ ನಮ್ಮ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ಗೂ ತೊಂದರೆ ಆಗ್ತದೆ. ಈಗ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಸ್ಪೆಷಲ್ ಗ್ರಾಂಟ್ಗಳು ಕೊಟ್ಟಿದ್ದಾರೆ. ಬೇಡಪ್ಪ, ನಾವು ಬರಗಾಲದಲ್ಲಿ ಇದ್ದೀವಿ. ಬರಗಾಲದ ಬರಗಾಲದಲ್ಲಿ ಇದ್ದೀವಿ. ಬರಗಾಲದಲ್ಲಿ ಏನು 100 ರಿಂದ 150 ದಿನ ಕೊಡಬೇಕು ಅಂತ ಇದೆ. ಹಣಕಾಸು ನಿಯೋಗದ ಸ್ವರೂಪ ಇರಪ್ಪ ಸ್ವಲ್ಪ. ಬರಗಾಲದಲ್ಲಿ 100 ರಿಂದ 150 ಅಂತ ಇದೆ. ಆ 150 ಜನ ಉದ್ಯೋಗ ಖಾತ್ರಿ ಯೋಜನೆ ಕೊಟ್ಟಿದ್ದಾರಾ? ಇಲ್ಲ. ಈಗ ನಮ್ಮ ನಮ್ಮ ದಾವಣಗೆರೆ, ಚಿತ್ರದುರ್ಗ ಅಲ್ಲೆಲ್ಲ ಭದ್ರಾ ಯೋಜನೆ 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟ್ ಅಲ್ಲಿ ಓದಿದ್ರೋ ಇಲ್ಲೋ ನಿರ್ಮಲಾ ಸೀತಾರಾಮನ್? ನಾನೀಗ ತರಿಸಿದ್ದೀನಿ ಆ ಬಜೆಟ್ ಬುಕ್ ನ. ಕೊಟ್ಟಿದ್ದಾರಾ? ರೈಲ್ವೆ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಮೆಟ್ರೋ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಅಲ್ಲಿ ಕಳಸಾ ಬಂಡೂರಿ ವಿಚಾರದಲ್ಲಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ಬಿಟ್ರು. ಎಲ್ಲಿ? ಹುಬ್ಳಿಲಿ ಆಗೋಯ್ತು ಬಂದೋಯ್ತು ಅಂತ. ನಾ ಟೆಂಡರ್ ಕೂಡ ಕರೆದಿದ್ದೀವಿ. ಯಾಕಿನ್ನ ಕ್ಲಿಯರೆನ್ಸ್ ಮಾಡಿಲ್ಲ? ಸೊ ಹಂಗೆ ನಮ್ಗೊಂದು ದೊಡ್ಡ ಅನ್ಯಾಯ ಆಗಿದೆ. ಆ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು. ನಾವು ನಮ್ಮ ಸ್ವಂತಕ್ಕಲ್ಲ, ಈ ರಾಜ್ಯದ ನಮ್ಮ ಬಡ ಮಕ್ಕಳು ನಮ್ಗೆ ಯಾರು ವೋಟ್ ಕೊಟ್ಟವ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆ ನ್ಯಾಯಕ್ಕೋಸ್ಕರ ನಾವು ಬಡದಾಡ್ತಾ ಇದ್ದೀವಿ. ಸರ್, ನೀವು ಪೊಲಿಟಿಕಲ್ ಸ್ಟಂಟ್ ಮಾಡ್ತಿದ್ರಿ ಅಂತ ಬಿಜೆಪಿ ಹೇಳ್ತಾರೆ. ದೆಹಲಿಗೆ ಬಂದು ಅಲ್ಲ ರೀ, ಯಾರು ಬಿಡುಗಡೆ ಮಾಡಿ ದಾಖಲೆಗಳೇ ಬೇಕು ಅಂತ. ನಾವೇನ್ ಬೇಕಾದ್ರು ಆಯ್ತು, ನಾವು ವೈಟ್ ಪೇಪರ್ ಕೊಡ್ತೀವಿ ಅಂತ ಹೇಳಿದೀವಲ್ಲ, ಅಸೆಂಬ್ಲಿಲಿ ವೈಟ್ ಪೇಪರ್ ನಾವು ಕೊಡ್ತೀವಿ. ಅವ್ರು ಏನೇನ್ ಹೇಳಿದ್ರು ಅದನ್ನೆಲ್ಲ ನಾವು ಮಾತಾಡ್ತೀವಿ. ಅವ್ರದೆಲ್ಲ ಹೇಳಿ ಸ್ಟಂಟೇ ಮಾಡ್ತೀವಿ ಅನ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೆ ಅನ್ಕೊಳ್ಳಿ. ನಾವೇನ್ ಪ್ರೊಡ್ಯೂಸರ್ ಅಲ್ಲ, ನಾವ್ ಎಕ್ಸಿಬಿಟರ್ ಅಲ್ಲ. ಅವರೇ ಇದೆಲ್ಲ ಪ್ರೊಡ್ಯೂಸರ್ಗಳು, ಅವರೇ ಎಕ್ಸಿಬಿಟರ್ ಎಲ್ಲ ನೋಡ್ತಾ ಇದೀವಲ್ಲ ನಾವು. ಅವರು ಭಾವನೆ ಮೇಲೆ ದೇಶ ತೆಗೆದುಕೊಂಡು ಹೋಗ್ತಾ ಇದಾರೆ. ನಾವು ಬದುಕಿನ ಮೇಲೆ, ನಮ್ಮ ಚಿಂತನೆ ನಮ್ಮ ಬದುಕಿನ ಮೇಲೆ. ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಿರಲ್ಲ, ಅವ್ರು ಯಾಕೆ ಗ್ಯಾರಂಟಿ ಕೊಟ್ಟರು ಎಲ್ಲ ರಾಜ್ಯಗಳಲ್ಲಿ? ಗ್ಯಾರಂಟಿಯಿಂದಾನೆ ದುಡ್ಡು ಖಾಲಿ ಮಾಡ್ಕೊಂಡು ಇಲ್ಲಿ ಡೆಲ್ಲಿ ಬಂದರೆ ಯಾವ್ದು ಖಾಲಿಲ್ಲ. ನಾವು ಸರ್ಕಾರ ನಡೆಸ್ತೀವಿ, ನಮ್ಗೆ ಗೊತ್ತಿದೆ. ನಮ್ ದುಡ್ಡು ನಮ್ಗೆ ಕೊಟ್ಬಿಡ್ಲಿ ಸಾಕು. Wait, I will speak on English. Wait. What are the main demands you will be raising here? So what will the main demands you will be raising here, sir? Kerala government also protest here tomorrow. The same matter. In the same issue, Kerala government protest here tomorrow. See, I don't want to comment on Kerala issue or other issue. We are asking for our rights. It is purely our right. Whatever the percentage we are supposed to get, we are getting only 13%. We don't let some other states also be benefited. I don't mind. See, for example, they are given gift city to Gujarat. Let them give us also gift city. Let them give an opportunity to Tamil Nadu. Let them give an opportunity to Hyderabad, Telangana. Let them give opportunity to Maharashtra. Let them also the same. Whatever the gift policies they have given, city policies, let them give to Karnataka also. We'll also. India is a united country. It is not only one state. We don't tell you don't give to Gujarat. You give to Karnataka also. We are demanding it. No. The policies what they have given, the opportunity what they have given. What they have given, Gujarat again gift city ಅಂತ ಕೊಟ್ಟು ಇನ್ಸೆಂಟಿವ್ಸ್ ಎಲ್ಲ ಕೊಟ್ಟಿದ್ದಾರೆ. Let them give to Karnataka also. We will prove better. We will show better. ಅನುದಾನ ನಾನು ಐ ಆಮ್ ನಾಟ್ ಅವ್ರು ಎಷ್ಟು ಜಾರು ಕೊಡ್ಲಿ, ನಮ್ಗೆ ಈಕ್ವಲ್ ಆಗಿ ಕೊಡ್ಲಿ.
ನಮ್ಮ ಜನಸಂಖ್ಯೆ, ನಮ್ಮ ತೆರಿಗೆ ತಕ್ಕಂತೆ ನಮಗೆ ಕೊಡ್ಲಿ. ಸರ್, ಈ ಪ್ರತಿಭಟನೆ BJP ruling states and non-BJP ruling. I don't want to comment on non-BJP rules. Or in politics, nothing is permanent. They were 2 MP. Now they became 300 MP. We were 400. We became 51. Tomorrow we will become 300. They will become 51. This is part of politics. ಸರ್, ಈ ಪ್ರತಿಭಟನೆ ಎಲ್ಲ Government saying there is ಸಮಸ್ಯೆ no discrimination in tax. ಈ ಸಮಸ್ಯೆ ಎಲ್ಲರಿಗೂ ಉತ್ತರ ಆಗುತ್ತಾ, ಬಗೆಹರಿಸ್ಬಿಡುತ್ತಾ ಈ ಪ್ರತಿಭಟನೆಯಿಂದ? ಈ ಪ್ರತಿಭಟನೆಯಿಂದ ಅಲ್ಲಿಂದ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಹೃದಯನೂ ಇಲ್ಲ, ಕಿವಿನೂ ಇಲ್ಲ. ನಾವು ಅದಕ್ಕೋಸ್ಕರ ಅಲ್ಲಿ ಕೂಗಿದ್ರೆ ಕೇಳಲ್ಲ ಅಂತ ಅನ್ಬಿಟ್ಟು ಇಲ್ಲಿಗೆ ಬಂದು ಕೂಗ್ತಾ ಇದೀವಿ. Sir, positive response if you get an invitation from Kerala government, will you participate? No, they have written to her. Kerala government has written to my chief minister. We have an assembly session. Lot of issues are there. After all, they are our neighbors. They are our neighbors. We respect them. They are contributing to the world's economy, country economy. Support the Kerala. See, why not? See, it is for all of them. It is a country. Let everyone who are suffering should be benefited of it. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.